ಬಿಗ್ ಬಾಸ್ ಏನು ಸೀಸನ್ 12 ಐತಲ್ಲ ಅದೊಂದು ಗುಬ್ಬಿ ಇದ್ದಂಗೆ. ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ತವ್ರೆ. ಈ ಚಿಕ್ಕ ಪುಟ್ಟ ವೈಲೇಷನ್ಸ್ಗಳನ್ನೆಲ್ಲ ದೊಡ್ಡದು ಅಂತ ಅನ್ಕೊಂಡು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರೋಂತಹ ಕಾರ್ಯಕ್ರಮನ ಬಂದ್ ಮಾಡೋರೆ ಸರ್. ಇಲ್ಲಿ ನಾನು ನಿಮಗೆ ಬ್ರಹ್ಮಾಂಡ ವೈಲೇಷನ್ಸ್ಗಳನ್ನ ನಾನು ತೋರಿಸ್ತಾನೆ ಇದ್ದೀನಿ. ವಾಟರ್ವುಡ್ ರೆಸಾರ್ಟ್, ಡಿಸ್ಕವರಿ ವಿಲೇಜ್ ರೆಸಾರ್ಟ್, ಸೆರಾಯ್ ಕಬಿನಿ ರೆಸಾರ್ಟ್, ರಿಜೆಂಟಾ ಕಬಿನಿ ರೆಸಾರ್ಟ್, ಈ ರೀತಿ ನಿಮಗೆ 10 ರೆಸಾರ್ಟ್ಗಳು ವೈಲೇಷನ್ಸ್ಗಳನ್ನ ನಾನು ಇಲ್ಲಿ ತೋರಿಸ್ತೀನಿ. ಬೆಂಗಳೂರು ಅವ್ರು ಕುಡಿತಾ ಇರೋದೆಲ್ಲ ಇಲ್ಲಿ ಕಬಿನಿಯಿಂದ ಮತ್ತೆ ಕಾವೇರಿ ನದಿ ಅಕ್ಕಪಕ್ಕ ಇರೋಂಥ ರೆಸಾರ್ಟ್ಗಳು ಉಚ್ಚೆ ಕಕ್ಕ ನೀರುಗಳೆಲ್ಲ ಬಿಡ್ತಾವ್ರಲ್ಲ, ಅದೇ ನೀರು. ನಾನು ಮೇ ತಿಂಗಳಲ್ಲೇನೆ ರಿಕ್ವೆಷನ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟ್ ಮೇಲೆ ಆಕ್ಷನ್ ತಗೊಳ್ಳೋಕೆ ಇಲ್ಲಿ ಇವ್ರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ ತಾಕತ್ತಿಲ್ಲ ನಿಮ್ಗೆ. ಈ ರೆಸಾರ್ಟ್ ಗಳೆಲ್ಲ ಸತೀಶ್ ಜಾರಕಿಹೊಳಿ ಕಡೆಯವ್ರದೈತೆ, ಜಮೀರ್ ಅಹಮದ್ ಅವ್ರ ಕಡೆಯವ್ರದೈತೆ, ಡಿ.ಕೆ. ಶಿವಕುಮಾರ್ ಅವರ ಅಳಿಯ ಸೆರಾಯು ರೆಸಾರ್ಟ್ ಅಂತ ಐತೆ, ಯಾರೋ ಸಂದೇಶ್ ನಾಗರಾಜ್ ಅನ್ನೋರ್ದೈತೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ನಿಮ್ಮ ವೈಯಕ್ತಿಕ ತೇವಲ್ಗೋಸ್ಕರ, ವೈಯಕ್ತಿಕ ಜಿದ್ಗೋಸ್ಕರ ನೀವು ಬಿಗ್ ಬಾಸ್ ಹೋಗಿ ಬೀಗ ಹಾಕ್ಸ್ತಾ ಇದ್ದೀರಾ. ಯಾಕೆ ಈ ರೆಸಾರ್ಟ್ಗಳನ್ನ ಬಿಟ್ಕೊಂಡಿದ್ದೀರಾ ಸರ್? ಬಿಗ್ ಬಾಸ್ ಏನು ಸೀಸನ್ 12 ಐತಲ್ಲ ಅದೊಂದು ಗುಬ್ಬಿ ಇದ್ದಂಗೆ. ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ತವ್ರೆ. ಆಯಿತು ಸರ್, ಅದನ್ನು ಸರಿ ಅಂತಲೇ ತಿಳ್ಕೊಂಬಿಡೋದ. ಏನೋ ವಾಟರ್ ಆ್ಯಕ್ಟ್ ವೈಲೇಷನ್ ಆಗೈತಂತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಈ ಚಿಕ್ಕ ಪುಟ್ಟ ವೈಲೇಷನ್ಸ್ಗಳನ್ನೆಲ್ಲ ದೊಡ್ಡದು ಅಂತ ಅಂದ್ಕೊಂಡು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರೋಂತಹ ಕಾರ್ಯಕ್ರಮನ ಬಂದ್ ಮಾಡೋರೆ ಸರ್. ಮಾಡಲಿ, ನಮಗೇನಾದ್ರ ಬಗ್ಗೆ ಚಕಾರ ಇಲ್ಲ, ನಮಗೇನಾದ್ರೂ ಇಂಟ್ರೆಸ್ಟೂ ಇಲ್ಲ. ಇಲ್ಲಿ ನಾನು ನಿಮಗೆ ಬ್ರಹ್ಮಾಂಡ ವೈಲೇಷನ್ಸ್ಗಳನ್ನ ನಾನು ತೋರಿಸ್ತಾನೆ ಇದ್ದೀನಿ. 2ನೇ ತಾರೀಕು 5ನೇ ತಿಂಗಳು 2025 ಇದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ, ಇದೇ ಸರ್ಕಾರಕ್ಕೆ ಮತ್ತು ಇದೇ ಜಲಸಂಪನ್ಮೂಲ ಇಲಾಖೆಗೆ ನಾವು ಲೆಟರ್ ಕೊಟ್ಟಿರೋಂಥದ್ದು. ಲೆಟ್ರಿನ್ ವಾಟರ್ಗಳು ಎಲ್ಲ ನದಿಗೆ ಬಿಡ್ತಾವ್ರೆ. ಕರೆಕ್ಟಾಗಿ ಕಂಟ್ಯಾಮಿನೇಟೆಡ್ ವಾಟರ್ಗಳನ್ನ ಬಿಡ್ತಾ ಇರೋದ್ರಿಂದ ಇವ್ರ ಮೇಲೆ ಎಲ್ಲ ಕ್ರಮ ತಗೊಳ್ಳಿ. ಇವರು ಯಾವುದೇ ಇಲಾಖೆಯಿಂದ ಲೈಸೆನ್ಸ್ ತಗೊಳ್ಳದೇ ಇರೋಂಥದ್ದು. ಈ ಕಡೆ ಫಾರೆಸ್ಟ್ ಆ್ಯಕ್ಟ್ ವೈಲೇಷನ್ನು, ಇರಿಗೇಷನ್ ಮ್ಯಾನ್ಯುವಲ್ ಆ್ಯಕ್ಟ್ ವೈಲೇಷನ್ಗಳಾಗಿರೋಂಥದ್ದು. ಈ ನಿಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೂಲ್ಸು ರೆಗ್ಯುಲೇಷನ್ಸ್ ಪ್ರಕಾರ ಲೈಸೆನ್ಸು ತಗೊಳ್ದೇನೆ ಸುಮಾರು ನಾನು 20ರಿಂದ 25 ರೆಸಾರ್ಟ್ಗಳನ್ನ ಪಟ್ಟಿ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಸರ್. ಈ ರೆಸಾರ್ಟ್ಗಳು ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ ಆಪ್ರೇಟ್ ಆಯ್ತಿರೋಂಥದ್ದು. ಯಾವುದೇ ರೀತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೇರಿದಂತೆ ಯಾವುದೇ ಇಲಾಖೆಯಿಂದನೂ ಅನುಮತಿ ಪಡೆದೇ ಇರೋಂಥದ್ದು. ಸೊ ಇವ್ರ ಮೇಲೆಲ್ಲ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಸರ್? ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ಅಂದರೆ ಈ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಇವ್ರ ಕೈಲಿ ಆಯ್ತಾ ಇಲ್ಲ ಸರ್. ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ನಿಮಗೆ ಬಿಗ್ ಬಾಸ್ ಬೇಕು, ನಟ್ಟು ಬೋಲ್ಟು ಲೂಸ್ ಮಾಡೋದಕ್ಕೆ ಈ ರೆಸಾರ್ಟ್ಗಳು ಬೇಕಾ? ಈ ರೆಸಾರ್ಟ್ಗಳೆಲ್ಲ ಸತೀಶ್ ಜಾರಕಿಹೊಳಿ ಕಡೆಯವ್ರದೈತೆ, ಮತ್ತು ಯಾರೋ ಜಮೀರ್ ಅಹಮದ್ ಅವ್ರ ಕಡೆಯವ್ರದೈತೆ, ಮತ್ತು ಈ ಡಿ.ಕೆ. ಶಿವಕುಮಾರ್ ಅವರ ಅಳಿಯ ಸೆರಾಯು ರೆಸಾರ್ಟ್ ಅಂತ ಐತೆ, ಅದು ಅವ್ರ ಕಡೆದೈತೆ, ಮತ್ತು ಯಾರೋ ಸಂದೇಶ್ ನಾಗರಾಜ್ ಅನ್ನೋರ್ದೈತೆ. ಈಗ ಹೆಸರು ಹೇಳ್ತಾ ಹೋದರೆ 1-2 ಅಲ್ಲ ಸರ್, ನಿಮಗೆ 100 ಪಟ್ಟಿ ಮಾಡಬೇಕಾಯ್ತದೆ ಸರ್. ಇಲ್ಲಿ ನೋಡಿ ಸರ್, ನಿಮಗೆ ವಾಟರ್ವುಡ್ ರೆಸಾರ್ಟು, ಡಿಸ್ಕವರಿ ವಿಲೇಜ್ ರೆಸಾರ್ಟು, ಸೆರಾಯ್ ಕಬಿನಿ ರೆಸಾರ್ಟು, ರಿಜೆಂಟಾ ಕಬಿನಿ ರೆಸಾರ್ಟು, JLR, ಆಮೇಲೆ ಆರೆಂಜ್ ಕೌಂಟಿ ರೆಸಾರ್ಟು, ನಿಮಗೆ ಡ್ರ್ಯಾಗನ್ ರೆಸಾರ್ಟು, ಈ ರೀತಿ ನಿಮಗೆ 10 ರೆಸಾರ್ಟ್ಗಳು ವೈಲೇಷನ್ಸ್ಗಳನ್ನ ನಾನು ಇಲ್ಲಿ ತೋರಿಸ್ತೀನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನಾನು ಮೇ ತಿಂಗಳಲ್ಲೇನೆ ರಿಕ್ವೆಷನ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟ್ ಮೇಲೆ ಆಕ್ಷನ್ ತಗೊಳ್ಳೋಕೆ ಇಲ್ಲಿ ಇವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ತಾಕತ್ತಿಲ್ಲ ನಿಮಗೆ. ಏನು ಬಿಗ್ ಬಾಸ್ಗೆ ನೀವು ಕ್ರಮ ತಗೊಂಡಿದ್ದೀರೋ ಇಷ್ಟೇ ಕ್ರಮನ ಈ ರೆಸಾರ್ಟ್ಗಳ ಮೇಲೂ ನೀವು ತಗೊಳ್ಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀರಾ. ಇಲ್ಲ ಅಂತಂದರೆ ಜನ ದಂಗೇಳೋದಂತೂ ಗ್ಯಾರಂಟಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಿಮ್ಮ ವೈಯಕ್ತಿಕ ತೇವಲ್ಗೋಸ್ಕರ, ವೈಯಕ್ತಿಕ ಜಿದ್ಗೋಸ್ಕರ ನೀವು ಬಿಗ್ ಬಾಸ್ಗೆ ಹೋಗಿ ಬೀಗ ಹಾಕ್ಸ್ತಾ ಇದ್ದೀರಾ. ಯಾಕೆ ಈ ರೆಸಾರ್ಟ್ಗಳನ್ನ ಬಿಟ್ಕೊಂಡಿದ್ದೀರಾ? ಇದೆಲ್ಲ ನಿಮ್ಮ ವಾರಸ್ದಾರಗಳದು, ನಿಮ್ಮ ರಿಲೇಷನ್ಸ್ಗಳದು ಅಂತ ಬಿಟ್ಟಿದ್ದೀರಾ. ಇಲ್ಲಿ ಕಂಟಾಮಿನೇಟೆಡ್ ವಾಟರ್ ನದಿಗಳಿಗೆ ಹೋಯ್ತಾ ಇಲ್ವಾ? ಬೆಂಗಳೂರು ಅವ್ರು ಕುಡಿತಾ ಇರೋದೆಲ್ಲ ಇಲ್ಲಿ ಕಬಿನಿಯಿಂದ ಮತ್ತು ಕಾವೇರಿ ನದಿ ಅಕ್ಕಪಕ್ಕ ಇರೋ ಅಂಥ ರೆಸಾರ್ಟ್ಗಳು ಉಚ್ಚೆ ಕಕ್ಕ ನೀರುಗಳೆಲ್ಲ ಬಿಡ್ತಾವ್ರಲ್ಲ, ಅದೇ ನೀರು ಬೆಂಗಳೂರವ್ರಿಗೆ ಹೋಯ್ತಾ ಇರೋದು. ಇಷ್ಟೆಲ್ಲ ಪೊಲ್ಯೂಷನ್ ಆಯ್ತೈತೆ. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಗಮನಕ್ಕೆ ಬರ್ತಾ ಇಲ್ವಾ? ಏನಕ್ಕೆ ಬರ್ತಾ ಇಲ್ಲ? ನಿಮ್ಮ ಮಾಧ್ಯಮಗಳ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೇನ ಹೆಂಗೆ ಬೀಗ ಹಾಕಿದಿರೋ ಹಂಗೆ ಬಂದು ರೆಸಾರ್ಟ್ಗಳನ್ನೂ ಬೀಗ ಹಾಕಬೇಕು. ಯಾವ ರೆಸಾರ್ಟ್ಗಳಿಗೂ ಲೈಸೆನ್ಸ್ ಇಲ್ಲ. ಏನಾದ್ರೂ ಲೈಸೆನ್ಸ್ ಇತ್ತು ಅಂತ ಅಂದರೆ ನೀವು ನಾಳೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ತೋರಿಸಿ ನಾವೆಲ್ಲ ರೀತಿ ನಾವು ಕಾಂಪಿಟೆಂಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು